ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 51ನೇ ಅಧ್ಯಾಯ 16ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನನ್ನ ಕೈಯ ನೆರಳಿನಲ್ಲಿ ನೀನನ್ನು ಹುದುಗಿಸಿದ್ದೇನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ನೋಡಿ ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ನಾನು ನಿನ್ನನ್ನು ಏನು ಮಾಡಿದ್ದೇನೆ, ನನ್ನ ಕೈಯ ನೆರಳಿನಲ್ಲಿ ಇಟ್ಟಿದ್ದೇನೆ ಎಂದು ಕರ್ತನ ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ. ನಮ್ಮನ್ನು ಪ್ರೀತಿಸುವಂತಹ ನಮ್ಮ ದೇವರು ನಮ್ಮನ್ನು ಏನು ಮಾಡಿದ್ದಾರೆ, ತನ್ನ ಕೈಯ ನೆರಳಿನಲ್ಲಿ ನಮ್ಮನ್ನು ಏನು ಮಾಡಿದ್ದಾರೆ, ಇಟ್ಟಿದ್ದಾರೆ. ಆತನು ನಮ್ಮನ್ನು ಏನು ಮಾಡಿದ್ದಾನೆ, ತನ್ನ ಕೈಯ ಕೆಳಗಡೆ ಇಟ್ಟುಕೊಂಡು ನಮ್ಮನ್ನು ಏನು ಮಾಡುವವನಾಗಿದ್ದಾನೆ, ನಡೆಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಕೋಳಿ ಹೇಗೆ ತನ್ನ ಮರಿಗಳನ್ನು ತನ್ನ ರೆಕ್ಕೆಗಳ ಕೆಳಗಡೆ ಅದು ಮುಚ್ಚಿ ಮರೆ ಮಾಡಲ್ಪಡ್ತದೋ, ಅದೇ ರೀತಿಯಾಗಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ಕೂಡ ನಮ್ಮನ್ನು ಏನು ಮಾಡಿದ್ದಾನೆ, ತನ್ನ ಕೈಯ ನೆರಳಿನಲ್ಲಿ ಏನು ಮಾಡಿದ್ದಾನೆ, ಇಟ್ಟುಕೊಂಡಿದ್ದಾನೆ. ನನ್ನ ಮಗನು ಇವನು, ನನ್ನ ಮಗಳು ಈಕೆ ಎಂದು ಬಿಟ್ಟು ಆತನು ನಮ್ಮನ್ನು ಏನು ಮಾಡಿದ್ದಾನೆ, ತನ್ನ ಕೈಯಲ್ಲಿ ನಮ್ಮನ್ನು ಇಟ್ಟುಕೊಂಡಿದ್ದಾನೆ, ತನ್ನ ಕೈಯಲ್ಲಿ ನಮ್ಮನ್ನು ಏನು ಮಾಡಿದ್ದಾನೆ, ಚಿತ್ರಿಸಿಕೊಂಡಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಆದುದರಿಂದ ನಾವು ಕರ್ತನ ಕೈಯನ್ನು ಆಶ್ರಯಿಸಿಕೊಳ್ಳಬೇಕು. ಕರ್ತನೇ, ನಾನು ನಿನ್ನ ಕೈಯನ್ನು ಆಶ್ರಯಿಸಿಕೊಳ್ಳುತ್ತೇನೆ ಸ್ವಾಮಿ, ನಿನ್ನ ಕೈಯ ನೆರಳಿನಲ್ಲಿ ನಡೆಸು ದೇವರೇ ಹೇಳುವಾಗ ದೇವರ ಹಸ್ತ ನಮ್ಮ ಮೇಲೆ ಬರುವಂಥದ್ದಾಗಿದೆ. ದೇವರ ಹಸ್ತ ನಮ್ಮನ್ನು ಕೈ ಹಿಡಿದು ನಡೆಸುವಂಥದ್ದಾಗಿದೆ. ದೇವರ ಬಲವು ನಮ್ಮನ್ನು ಅನುದಿನವೂ ನಡೆಸುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಆದುದರಿಂದ ನಾವು ಕರ್ತನ ಕೈಯ ಕೆಳಗಡೆ ನಾವು ತಗ್ಗಿಸಿಕೊಂಡು ನಡೆದು ಹೋಗಬೇಕು. ಕರ್ತನೇ, ನಿನ್ನ ಆಶ್ರಯ ನನಗೆ ಬೇಡ, ನಿನ್ನ ಕೈ ಹಸ್ತ ನನಗೆ ಬೇಡ ಎಂದು ಹೇಳುವಾಗ ನಾವು ಬಾಧಿಸಲ್ಪಡ್ತೇವೆ. ಆದರೆ ನಾವು ದೇವರ ಹಸ್ತದ ಕೆಳಗೆ ನಾವು ತಗ್ಗಿಸಿಕೊಳ್ಳುವಾಗ ನಾವು ಅಭಿವೃದ್ಧಿಯನ್ನು ಹೊಂದುವುದಕ್ಕೆ ಸಾಧ್ಯವಾಗ್ತದೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೇ, ನಿಮಗೆ ಸ್ತೋತ್ರ ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ಕರ್ತನೆ, ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂಧಿಸು. ನಿನ್ನ ಜನರ ಜೀವಿತದಲ್ಲಿ ಕರ್ತನೆ ಅಪ್ಪ, ಅವರನ್ನು ನಿನ್ನ ಕೈ ನೆರಳಿನಲ್ಲಿ ಇಟ್ಟುಕೊಂಡು ನಡೆಸ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ. ಆಮೆನ್.